To all of you, good morning. Unit first already I taught you and completed. Today we are discussing unit first regarding the concept origin and growth of the Indian political system. ಪ್ರೀತಿ ಎಲ್ಲ ವಿದ್ಯಾರ್ಥಿಗಳೇ ನಮಸ್ಕಾರ. ನಾವು ಮೊದಲನೇ ಯೂನಿಟಲ್ಲಿ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಯ ಮುಖ್ಯವಾದಂಥ ಕೆಲವೊಂದು ಪ್ರಶ್ನೆಗಳನ್ನು ಇವತ್ತು ನಾವು ಡಿಸ್ಕಸ್ ಮಾಡೋಣ. ಯಾಕೆಂದರೆ ಇದು ಪದೇ ಪದೇ ನಿಮಗೆ ಆಲ್ಮೋಸ್ಟ್ ಇಂದಿನ ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ ಪ್ರಕಾರ ಅಂದರೆ ಹಿಂದಿನ ಕೆಲವೊಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ಪ್ರಕಾರ ಈ ಕ್ವಶನ್ಸ್ ತುಂಬಾ ಹೆಚ್ಚು ರೈಸ್ ಆಗಿದ್ದಾವೆ. ಹಾಗಾಗಿ ಈ ಮೊದಲನೇ ಒಂದು ಯೂನಿಟ್ಗೆ ಸಂಬಂಧಿಸಿದಂಥ ಕೆಲವೊಂದು ಪ್ರಶ್ನೆಗಳನ್ನು ನಾನಿಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. 1 ಮಾರ್ಕ್ಸ್ ಕ್ವಶನ್ಸಲ್ಲಿ ನೋಡಿದಾಗ ಇಲ್ಲಿ ನಾವು ಮುಖ್ಯವಾಗಿ ಮೊದಲನೇ ಪ್ರಶ್ನೆ, ಭಾರತ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತ. ಭಾರತದ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂತು? ಅಂದರೆ ಇಲ್ಲಿ ನಾವು ಉತ್ತರ ಏನು ಬರಬೇಕಾಗುತ್ತೆ? ಜನವರಿ 26, 1952. ಜನವರಿ 26, 1952. 1 ಮಾರ್ಕ್ಸ್ ಕ್ವಶನ್ಸ್. We'll ask you 1 marks question. Here, when did the Constitution of India come into force? When did the Constitution of India come into force? It means here is the January 26, 1950. ಅಂದರೆ ನಮ್ಮ ಭಾರತದ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತ ನಾವು ಹೇಳಿದಾಗ ಜನವರಿ 26, 1950ರಂದು. ಆಮೇಲೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂದರೆ, ಈ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು ಅಂತ ಕೇಳ್ತಾರೆ. ಅಂದರೆ INC, ಇದನ್ನು ನಾವೇನಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರಿತೀವಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇದು ಯಾವಾಗ ಉದಯಿಸಿತು ಅಂತ ನೋಡಿದಾಗ ಇದನ್ನು ನಾವೇನಂದರೆ 1885 ಡಿಸೆಂಬರ್ 25ರಂದು ಅಂತ ಹೇಳ್ತೀವಿ. 1885 ಡಿಸೆಂಬರ್ 25. Here which one means when was the INC formed? ಈ ರೀತಿ ಕೇಳ್ತಾರೆ ಪ್ರಶ್ನೆ. When was the INC formed? Means 1885 ಡಿಸೆಂಬರ್ 25 ಅಂತ ಹೇಳಲಾಗ್ತದೆ. ಅದಾದಮೇಲೆ ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಲಾಯಿತು? ಅಂದರೆ ಇಲ್ಲಿ ವಿಚ್ ಆ್ಯಕ್ಟ್ ಟ್ರಾನ್ಸ್ಫರ್ಡ್ ಪವರ್ ಫ್ರಮ್ ಕಂಪನಿ ಟು ದಿ ಕ್ರೌನ್? Which act transferred power from company to crown? ಅಂದರೆ ಇಲ್ಲಿ ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಲಾಯಿತು ಅಂತ ಅರ್ಥ. ಅಂದರೆ ಇಲ್ಲಿ ಏನಲ್ಲ ಇದು ಅರ್ಥ ಕೊಡುತ್ತೆ ಅಂದರೆ 1958ರಲ್ಲಿ ಇನ್ 1958. ಆನ್ಸರ್ ಏನು? 1958. ಇಷ್ಟು ಬಂದರೆ ಸಾಕು ಎನ್ಯುವಲ್ ಎಕ್ಸಾಮ್ಗೆ. ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲ ಎನ್ಯುವಲ್ ಎಕ್ಸಾಮ್ಗೆ 1 ಮಾರ್ಕ್ಸ್. ಅದಾದಮೇಲೆ ಇಲ್ಲಿ ನಿಮಗೆ ವಾಟ್ ಈಸ್ ಡಯಾಗ್ನಲ್ ಅಂತ ಹೇಳ್ತಾರೆ. ಭಾಳ ಚಿಕ್ಕ ಪದ.
ವಾಟ್ ಈಸ್ ಡಯಾರ್ಕಿ? ಅಂದರೆ ಇಲ್ಲಿ ಡಯಾರ್ಕಿ ಎಂದರೇನು? ಡಯಾರ್ಕಿ ಎಂದರೇನು ಅಂದರೆ ಇದನ್ನ ಡ್ಯುಯಲ್ ಗವರ್ಮೆಂಟ್ ಅಂತ ನಾವು ಉತ್ತರ ಬರ್ತೀವಿ. ಡ್ಯುಯಲ್ ಗವರ್ಮೆಂಟ್ ಸಿಸ್ಟಮ್, ಡ್ಯುಯಲ್ ಗವರ್ಮೆಂಟ್, ಅಥವಾ ಇದನ್ನ ದ್ವಿಸರ್ಕಾರ ಪದ್ಧತಿಯನ್ನು, ದ್ವಿಸರ್ಕಾರ ಪದ್ಧತಿಯನ್ನು ನಾವಿಲ್ಲೇನಂದರೆ ಡ್ಯುಯಲ್ ಗವರ್ಮೆಂಟ್ ಅಂತ ಹೇಳಿ ಕರೆಯೋದು. ಅಂದರೆ ಇಲ್ಲಿ ಡಯಾರ್ಕಿ ಎಂದರೇನು ಅಂತ ಕೇಳಿದಾಗ ದ್ವಿಸರ್ಕಾರ ಪದ್ಧತಿಯನ್ನು ಡಯಾರ್ಕಿ ಅಂತ ಹೇಳಿ ನಾವಿಲ್ಲಿ ಹೇಳಲಾಗ್ತದೆ. ಆಮೇಲೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಏನಂದರೆ ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ. ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಯಾರು? Who was the chairman of Boundary Commission? Who was the chairman of Boundary Commission? ಇಲ್ಲಿ ನಾವು ಉತ್ತರ ಬರಬೇಕಾದ್ರೆ ಸರ್ ಸಿರಿಲ್ ರಾಡ್ಕ್ಲಿಫ್ ಅಂತೇಳಿ ಬರೋದು ಸಾಕು. ಯಾರು? ಸರ್ ಸಿರಿಲ್ ರಾಡ್ಕ್ಲಿಫ್ ಅಂತ ಬರೋದು ಸಾಕು. ಅಂದರೆ ಸರ್ ಸಿರಿಲ್ ರಾಡ್ಕ್ಲಿಫ್, ಇಷ್ಟು ಉತ್ತರ ಬರೋದು ಸಾಕು. ಇವೆಲ್ಲ 1 ಮಾರ್ಕ್ಸ್. ಅದಾದಮೇಲೆ ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯಿತು ಅಂತ ಕೇಳ್ತಾರೆ. ಮಧ್ಯಂತರ ಸರ್ಕಾರ ಇಂಟರಿಮ್ ಗೌರ್ಮೆಂಟ್ ಅಂತ ಅರ್ಥ. ವಿಚ್ ಒನ್? ಇಂಟರಿಮ್ ಗೌರ್ಮೆಂಟ್. ಅಂದರೆ ಇಲ್ಲಿ ಉತ್ತರ ಬರೀ 1946 ಅಂತ ಬರುತ್ತೆ. ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯಿತು? 1946ರಲ್ಲಿ ಅಂತ ಹೇಳ್ಬೋದು. ಆಮೇಲೆ ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿತು? ಸಂವಿಧಾನ ಸಭಾ ಅಂತ ಹೇಳ್ಬೋದು. ಅಥವಾ ತದನಂತರ ಇಲ್ಲಿ 1 ಮಾರ್ಕ್ಸಲ್ಲಿ ಪ್ಯಾರಾಮೌನ್ಸಿ ಎಂದರೇನು ಅಂತ ಕೇಳ್ತಾರೆ. ಪ್ಯಾರಾಮೌನ್ಸಿ ಅಂದರೆ ನಾನು ಆಲ್ರೆಡಿ ನಿಮಗೆ ಪಾಠ ಮಾಡುವಂಥ ಸಮಯದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಬ್ರಿಟಿಷರ ಪ್ರಭುತ್ವದ ಒಂದು ಕೊನೆ ಅಂತ ನಾವು ಉತ್ತರ ಬರೋದು ಸಾಕು. ಇಟ್ಸ್ ಎಂಡ್ ಆಫ್ ದಿ ಬ್ರಿಟಿಷ್ ಸುಪ್ರಮಸಿ ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು. ಪ್ಯಾರಾಮೌನ್ಸಿ ಎಂದರೇನು ಅಂತ ಕೇಳ್ತಾರೆ. ಪ್ಯಾರಾಮೌನ್ಸಿ ಅಂದರೆ ಇಲ್ಲಿ ಪ್ಯಾರಾಮೌನ್ಸಿ ಅಂತ ಕೇಳಿದಾಗ ಇಲ್ಲಿ ಬ್ರಿಟಿಷ್ ಸುಪ್ರಮಸಿ ಅಂತ ಕೂಡ ನಾವು ಹೇಳ್ಬೋದು, ಅಥವಾ ಎಂಡ್ ಆಫ್ ದಿ ಬ್ರಿಟಿಷ್ ಸುಪ್ರಮಸಿ ಅಂತ ಕೂಡ ಹೇಳ್ಬೋದು. ಎಂಡ್ ಆಫ್ ದಿ ಬ್ರಿಟಿಷ್ ಸುಪ್ರಮಸಿ ಇವೆಲ್ಲ 1 ಮಾರ್ಕ್ಸ್ ಮುಖ್ಯ. ಇವೆಲ್ಲ ಪ್ಯಾರಾಮೌನ್ಸಿ ಎಂದರೇನು, ಡಯಾರ್ಕಿ ಎಂದರೇನು. ಅದಾದಮೇಲೆ ಇನ್ನೊಂದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್ ಅಂತ ಹೇಳಿದ್ದೆ ನಾನು ನಿನ್ನೆ. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್ ಅಂದರೆ ಇದೊಂದು ಒಪ್ಪಂದ ಪತ್ರ ಅಂತ ಅರ್ಥ. ಕನ್ನಡದಲ್ಲಿ ಏನು ಕೊಡುತ್ತೆ? ಒಪ್ಪಂದ ಪತ್ರ ಅಂತ ಅರ್ಥ ಕೊಡ್ತಾರೆ. ಅಂದರೆ ನಾನು ಇದು ಪ್ರೀವಿಯಸ್ ಕ್ಲಾಸಲ್ಲಿ ರಿಗಾರ್ಡಿಂಗ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ, JNK ಬಗ್ಗೆ. ಅಂದರೆ ಪ್ರಿನ್ಸ್ಲಿ ಸ್ಟೇಟಸ್ ಒಳಗಡೆ ಜಮ್ಮು ಕಾಶ್ಮೀರದ ಒಂದು ಪಾತ್ರ ಏನಿತ್ತು ಅಂತ ನೋಡಿದಾಗ ಅಲ್ಲಿ ಶೇಖ್ ಅಬ್ದುಲ್ಲಾ ಅವರು ನಮ್ಮ ಭಾರತದೊಂದಿಗೆ ಅಲ್ಲಿರುವಂಥ ರಾಜ ಹರಿಸಿಂಗ್ ಭಾರತದ ಒಂದು ಸಹಾಯವನ್ನು ಕೇಳಿದಾಗ ಇಲ್ಲಿ ನಮ್ಮ ಭಾರತೀಯರ ಮಧ್ಯೆ ಒಂದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್ ಅಂದರೆ ಒಂದು ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಆವಾಗ ಶೇಖ್ ಅಬ್ದುಲ್ಲಾ ಅವರು ಕೂಡ ಏನಂದರೆ ಅದನ್ನು ಒಪ್ಕೊಳ್ತಾರೆ ಅನ್ನೋ ಒಂದು ಮಾತು. ಅಂದರೆ ಏನಂದರೆ ಒಂದು ರಾಜ್ಯಗಳ ನಡುವಿನ ಒಂದು ಸಂಬಂಧವನ್ನು ಗಟ್ಟಿಗೊಳಿಸಲಿಕ್ಕೆ ಇಲ್ಲಿ ಅಂದರೆ ಕೆಲವೊಂದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್ ಅಂದರೆ ಒಪ್ಪಂದ ಪತ್ರಕ್ಕೆ ಸಹಿಯನ್ನು ಹಾಕಲಾಗ್ತದೆ ಅಂತ ಕೂಡ ನಾವಿಲ್ಲಿ ತಿಳಿಸ್ಬೋದು. ಅದಾದಮೇಲೆ ವಾಟ್ ಈಸ್ ಆಪರೇಷನ್ ಪೋಲೋ ಅಂತ ಕೇಳ್ಬೋದು. ಆಪರೇಷನ್ ಪೋಲೋ ಎಂದರೇನು? ಆಪರೇಷನ್ ಪೋಲೋ ಮೀನ್ಸ್ ಇದೊಂದು ಪೊಲೀಸರ ಕಾರ್ಯಾಚರಣೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಪೊಲೀಸರ ಕಾರ್ಯಾಚರಣೆ ಯಾಕಂತ ನಾವು ನೋಡಿದಾಗ
ನಮಗೆಲ್ಲ ಗೊತ್ತೇ ಇದೆ. ಯಾಕಂದರೆ ಹೈದರಾಬಾದ್ ನವಾಬ ತನ್ನ ಆಳ್ವಿಕೆ ಒಂದು ಕಾಲದಲ್ಲಿ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡೋದಾಗಿರ್ಬೋದು, ಅಥವಾ ಹಿಂದೂಗಳ ಆಸ್ತಿಯನ್ನು ದರೋಡೆ ಮಾಡೋದಾಗಿರ್ಬೋದು, ಆಮೇಲೆ ಈ ಥರ ಎಲ್ಲ ಏನಂದರೆ ಆ ಒಂದು ನಕಾರಾತ್ಮಕವಾಗಿರುವಂಥ ಕೆಲವೊಂದು ಆಡಳಿತವನ್ನು ನಾವು ಕಂಡಾಗ ಅಲ್ಲೇನೆಂದರೆ ನಮ್ಮ ಭಾರತೀಯರು ತಮ್ಮದೇ ಆದಂಥ ಒಂದು ಮಿಲಿಟರಿ ಪಡೆಯನ್ನು ಕಟ್ಟಿದ್ರು. ಅದನ್ನು ನಾವೇನಂದರೆ ಪೊಲೀಸರ ಕಾರ್ಯಾಚರಣೆ ಆಪರೇಷನ್ ಪೋಲೋ ಅಂತ ನಾವಿಲ್ಲಿ ಹೇಳಲಾಗ್ತದೆ. ಆಮೇಲೆ ನೆಕ್ಸ್ಟು ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಉಕ್ಕಿನ ಮನುಷ್ಯ ಅಂದರೆ ನಿಮಗೆಲ್ಲ ಗೊತ್ತಿದೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಯಾಕೆಂದರೆ ಇವರನ್ನು ನಾವೇನೆಂದರೆ ದೇಶೀಯ ಸಂಸ್ಥಾನಗಳ ಏಕೀಕರಣದಲ್ಲಿ ಇವರ ಪಾತ್ರ ತುಂಬ ಅತ್ಯಮೂಲ್ಯವಾಗಿದೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪಾತ್ರ ತುಂಬ ಅತ್ಯಮೂಲ್ಯವಾಗಿದೆ ಅಂತ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು. ಅದಾದಮೇಲೆ ರಾಜ್ಯ ಪುನರ್ರಚನಾ ಆಯೋಗದ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂತ ನೋಡಿದಾಗ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಏನಂದರೆ ಇಲ್ಲಿ ವಹಿಸಿದ್ರು ಅಂತ ಕೂಡ ನಾವಿಲ್ಲಿ ತಿಳ್ಕೊಳ್ಳಾಗ್ತದೆ. ಆಮೇಲೆ ಇಲ್ಲಿ ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆನ್ಸ್ ಒಳಗಡೆ ಏನಂದರೆ ಇನ್ನೊಂದು 2 ಹೇಳ್ತೀನಿ ನಾನು ನಿಮಗೆ. 1956ರಲ್ಲಿ ರಾಜ್ಯ ಪುನರ್ರಚನಾ ಕಾಯ್ದೆಯು ಎಷ್ಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಿತು ಅಂತ ಹೇಳ್ತಾರೆ. ಅಂದರೆ ಇಲ್ಲೇನೆಂದರೆ ನಮಗೆ ಮುಖ್ಯವಾಗಿ ಏನಂದರೆ ಇಲ್ಲಿ ರಾಜ್ಯ ಪುನರ್ರಚನೆ ಅಂದರೆ ಮೆನ್ಷನ್ ದ ನೇಮ್ಸ್ ಆಫ್ ದೀಸ್ ಮೆಂಬರ್ಸ್ ಆಫ್ ಇಲ್ಲೇನೆಂದರೆ 1956 ಅಂದರೆ ರಾಜ್ಯ ಪುನರ್ರಚನಾ ಕಾಯ್ದೆ ಎಷ್ಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅವಕಾಶ ಕೊಡ್ತು ಅಂದರೆ ಪ್ರಾರಂಭದಲ್ಲಿ 14 ರಾಜ್ಯಗಳು, ಅದಾದಮೇಲೆ 6 ಕೇಂದ್ರಾಡಳಿತ ಪ್ರದೇಶಗಳಿದ್ವು ಅಂತ ಕೂಡ ನಾವಿಲ್ಲಿ ನೋಡ್ಬೋದು ಅಂತ ಹೇಳ್ಬೋದು. ಅದಾದಮೇಲೆ ಪ್ರಥಮ ಲೋಕಸಭೆಯ ಸ್ಪೀಕರ್ ಯಾರಾಗಿದ್ದರು ಅಂತ ನೋಡಿದಾಗ ಪ್ರಥಮ ಲೋಕಸಭೆ ಸ್ಪೀಕರ್ ಯಾರಾಗಿದ್ದರು? ಜಿ ವಿ ಮಾವಳಂಕರ್ ಅವರು, ಪ್ರೊಫೆಸರ್ ಜಿ ವಿ ಮಾವಳಂಕರ್ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ವಾಸ್ ದ ಸ್ಪೀಕರ್ ಆಫ್ ದಿ ಫಸ್ಟ್ ಲೋಕಸಭಾ ಜಿ ವಿ ಮಾವಳಂಕರ್ ಅಂತ ನೋಡ್ಬೋದು. ಇವೆಲ್ಲ ಏನಂದರೆ 1 ಮಾರ್ಕ್ಸ್ ಕ್ವಶನ್ಸ್ಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟು ಫಾರ್ ಯುವರ್ 5 ಮಾರ್ಕ್ಸ್ 10 ಇಸ್ ನೆಕ್ಸ್ಟ್ 10 ಮಾರ್ಕ್ಸ್. ಇವೆಲ್ಲ 1 ಮಾರ್ಕ್ಸ್ ಕ್ವಶನ್ಸ್. ಇವೆಲ್ಲ ಇಲ್ಲಿ 10 ಮಾರ್ಕ್ಸ್ ನೀವು ನೇರವಾಗಿ ಬರ್ಬಿಡ್ತೀನಿ. 10 ಮಾರ್ಕ್ಸೇ ನೀವು ಭಾಳ ಹೆಚ್ಚು ನೋಡ್ಕೊಂಡಿರಿ. 1935ರ ಭಾರತ ಸರ್ಕಾರದ ಕಾಯ್ದೆಯನ್ನು ವಿವರಿಸಿ ಅಂತ ಹೇಳ್ತಾರೆ. 1935ರ ಭಾರತ ಸರ್ಕಾರ ಕಾಯ್ದೆಯನ್ನು ವಿವರಿಸಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಅರ್ಥ ಏನಂದರೆ ಎಕ್ಸ್ಪ್ಲೇನ್ ದಿ ಡೀಟೇಲ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್. ಎಕ್ಸ್ಪ್ಲೇನ್ ದಿ detail of the government of government of India Act 1935. India Act 1935. ಅಂದರೆ ಇಲ್ಲಿ ಮುಖ್ಯವಾಗಿ 1935ರ ಭಾರತ ಸರ್ಕಾರ ಕಾಯ್ದೆಯ ಮುಖ್ಯಾಂಶಗಳನ್ನು ಕುರಿತು ಬರೆಯಿರಿ ಅಂತ ನಮಗಿಲ್ಲಿ ಇದು ವಿವರಣೆಯನ್ನು ನೀಡುತ್ತೆ. ಹಾಗಾಗಿ ನಾವಿಲ್ಲಿ 1935ರ ಭಾರತ ಸರ್ಕಾರ ಕಾಯ್ದೆಯ ಮುಖ್ಯಾಂಶಗಳನ್ನು ನಾವಿಲ್ಲಿ ನೋಡ್ತಾ ಬಂದಾಗ ನಮಗೆ ಮೊದಲನೇದಾಗಿ ಏನಂದರೆ ಇಲ್ಲಿ 1935ರ ಕಾಯ್ದೆಯಲ್ಲಿ ನಾವು ಪ್ರಾರಂಭದಲ್ಲಿ ನಾವು ಏನಂದರೆ ಫೆಡರೇಷನ್ಗೆ ಅವಕಾಶವನ್ನು ಕೊಡ್ತೀವಿ. ಇಲ್ಲಿ ಪಾಯಿಂಟ್ಸ್ ನೀವು ಮಾಡ್ಕೋಬೋದು, ಯಾಕೆಂದರೆ ಇಲ್ಲಿ ನಮಗೆ ಮುಖ್ಯವಾಗಿ ಏನಂದರೆ ಪಾಯಿಂಟ್ಸ್ ನಮಗೆ ಸಿಕ್ಕರೆ ಸಾಕು. 1935ರ ಕಾಯ್ದೆಯ ಮುಖ್ಯಾಂಶಗಳಲ್ಲಿ ಮೊದಲನೇದೇನೆಂದರೆ ಫೆಡರೇಷನ್ ಅಂತ ಮುಖ್ಯವಾಗಿದೆ. ಫೆಡರೇಷನ್ ಇದನ್ನು ಕನ್ನಡದಲ್ಲಿ ಹೇಳ್ತೀವಿ ಸಂಯುಕ್ತ ಪದ್ಧತಿ. ಯಾಕೆಂದರೆ ಇಲ್ಲಿ ಸಂಯುಕ್ತ ಪದ್ಧತಿಗೆ ಅವಕಾಶವನ್ನು ಕೊಡುವಂಥ ಉತ್ತರ. ಇದು ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಂದರೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪವರ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಎರಡನೇ ವಿಷಯ ನಮಗೇನು ಅಧಿಕಾರದ ವಿಭಜನೆ ಅಂತ ಅರ್ಥ ಆಗುತ್ತೆ. ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪವರ್ ಅಂದರೆ ಇದರ ಅರ್ಥ ಏನು ಬರುತ್ತೆ? ಇಲ್ಲಿ ಅಧಿಕಾರ ವಿಭಜನೆ ಅಂತ ಅರ್ಥ. ಅಧಿಕಾರ ವಿಭಜನೆ ಇದು ಜಸ್ಟ್ ಒಂದು ಫೆಡರೇಷನ್ ಆಫ್ ಗೌರ್ಮೆಂಟ್ ಅಂದರೆ ಸಂಯುಕ್ತ ಪದ್ಧತಿಗೆ ಯಾಕೆ ಕೊಡ್ತು ಅಂತ ನಾವು ಇಲ್ಲಿ ವಿಷಯವನ್ನು ನೋಡ್ತಾ ಹೋದಾಗ ಇದೇನೆಂದರೆ 1935ರ ಕಾಯ್ದೆಯು ಭಾರತ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ಘಟಕಗಳಾಗಿ ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡ ಭಾರತ ಸಂಯುಕ್ತ ಪದ್ಧತಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತು ಅಂತ ಅರ್ಥ. ಯಾಕೆಂದರೆ ಇಲ್ಲಿ ಏನು ಅರ್ಥ ಕೊಡುತ್ತೆ ಅಂದರೆ ದೇಶೀಯ ಸಂಸ್ಥಾನಗಳನ್ನೆಲ್ಲವನ್ನು ಒಟ್ಟುಗೂಡಿಸಿ ಭಾರತ ಸಂಯುಕ್ತ ಪದ್ಧತಿಗೆ ಅಂದರೆ ಏನಂದರೆ ಒಟ್ಟಾರೆ ಫೆಡರೇಷನ್ಗೆ ಹೆಚ್ಚಾಗಿ ಏನಂತಂದರೆ ಆದ್ಯತೆಯನ್ನು ನೀಡಿರುವಂಥದ್ರ ಬಗ್ಗೆ ನಾವಿಲ್ಲಿ
ನೋಡ್ಬೋದಾಗ್ಬೋದು. ಬಿಕಾಸ್ ಆಫ್ ಇನ್ ದಿಸ್ ಫೆಡರೇಷನ್ ವಿಲ್ ಬಿ ಗಿವಿಂಗ್ ಫಾರ್ ಅಸ್ ದ ಇನ್ಫಾರ್ಮೇಷನ್ ಹಿಯರ್. The Act provided for the establishment of the Federation of India. It consists of these provinces of British India and is a princely status as units, which are the like princely status or units. Then for the time of an attempt was made to establish a federal government. Federal government means will be giving the preference to that one you can call unit, or is a you can tell what means the ಪ್ರಿನ್ಸ್ಲಿ ಸ್ಟೇಟಸ್ ಆ್ಯಸ್ ಯೂನಿಟ್ಸ್ ಅಂತಲೂ ಕೂಡ ಕರೀತಾರೆ. ಯಾಕಂದರೆ ಇಲ್ಲಿ ದೇಶೀಯ ಸಂಸ್ಥಾನಗಳ ಒಂದು ಏನಂದರೆ ಒಳಗೊಂಡಂಥ ಒಂದು ಭಾರತದ ಸಂಯುಕ್ತ ಪದ್ಧತಿಗೆ ಅವಕಾಶವನ್ನು ಕಲ್ಪಿಸ್ತು ಅಂತ ನಮ್ಗೆ ಹೇಳ್ತೀವಿ. ಆಮೇಲೆ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪವರ್ ಅಂತ ನೋಡಿದಾಗ ಇಲ್ಲಿ ಫೆಡರಲ್ ಲಿಸ್ಟ್, ಆಮೇಲೆ ಪ್ರೊವಿನ್ಷಿಯಲ್ ಲಿಸ್ಟು, ಅದಾದಮೇಲೆ ಕನ್ಕರೆಂಟ್ ಲಿಸ್ಟ್ ಅಂತ ನೋಡ್ತೀವಿ. ಇದರೊಳಗೆ ಯಾವುದು ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪವರ್ ಫೆಡರೇಷನ್, ಫೆಡರಲ್ ಲಿಸ್ಟ್, ಅದಾದಮೇಲೆ ಫೆಡರಲ್ ಆದಮೇಲೆ ಎರಡನೇದು ಏನಂದರೆ ಪ್ರೊವಿನ್ಷಿಯಲ್ ಲಿಸ್ಟ್, ಪ್ರೊವಿನ್ಷಿಯಲ್ ಲಿಸ್ಟ್, ಅದಾದಮೇಲೆ ಕೊನೆಯದಾಗಿ ಏನಂದರೆ ಕನ್ಕರೆಂಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್. ಅಂದರೆ ಈ ಮೂರು ನಮ್ಗೆ ಏನು ಅರ್ಥ ಕೊಡುತ್ತೆ ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪವರ್ ಅಂದರೆ ಅಧಿಕಾರ ವಿಭಜನೆ ಆಯಿತು ಅಂತ ಅರ್ಥ. ಈ ಅಧಿಕಾರ ವಿಭಜನೆಯಲ್ಲಿ ಇಲ್ಲಿ ಕೇಂದ್ರ ಪಟ್ಟಿ, ಪ್ರಾಂತಗಳ ಪಟ್ಟಿ ಮತ್ತು ಸಮವರ್ತ ಪಟ್ಟಿ ಅಂತ ಅರ್ಥ. ಕೇಂದ್ರ ಪಟ್ಟಿ, ಆಮೇಲೆ ಪ್ರಾಂತಗಳ ಪಟ್ಟಿ, ಪ್ರಾಂತಗಳ ಪಟ್ಟಿ, ಅದಾದಮೇಲೆ ಕೊನೆಗೆ ಏನಂದರೆ ಸಮವರ್ತಿತ ಪಟ್ಟಿ, ಸಮವರ್ತಿತ ಪಟ್ಟಿ. ಅಂದರೆ ಇಲ್ಲಿ ಈ ಕೇಂದ್ರ ಪಟ್ಟಿಯಲ್ಲಿ ನಾವು ವಿಷಯಗಳನ್ನು ಏನು ನೋಡ್ತೀವಿ ಅಂತ ನೋಡಿದಾಗ ನಿಮಗೆ ಕೇಳ್ತಾರೆ ಕೇಂದ್ರ ಪಟ್ಟಿ ಏನಪ್ಪ ಅಂದರೆ ಇಂಗ್ಲೀಷ್ ಒಳಗಡೆ ಏನಂದರೆ ಇನ್ ಫೆಡರಲ್ ಲಿಸ್ಟ್ ರಿಗಾರ್ಡಿಂಗ್ ಹೌ ಮೆನಿ ಸಬ್ಜೆಕ್ಟ್ಸ್ ಯು ಆರ್ ಸ್ಟಡಿಂಗ್ ಅಂತ ನೋಡಿದಾಗ ಇಟ್ ವಾಸ್ ಫ್ರಮ್ ದಿ ಸ್ಟಾರ್ಟಿಂಗ್ ಟೈಮ್ ಇಸ್ 59. ಯಾಕೆಂದರೆ 59 ಸಬ್ಜೆಕ್ಟ್ಸನ್ನು ನೋಡ್ತೀವಿ. ಅವುಗಳು ಏನಂದರೆ ಹೆಚ್ಚು ಕರೆನ್ಸಿ ಆಗಿರ್ಬೋದು, ರಕ್ಷಣೆ ಆಗಿರ್ಬೋದು, ಆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ ಅಂತ ನೋಡ್ಬೋದು. ದಟ್ ಒನ್ ಯು ಕ್ಯಾನ್ ಕಾಲ್ ವಾಟ್ ಮೀನ್ಸ್ ಇನ್ ಕರೆಂಟ್ ವಿಚ್ ಒನ್ ಇಸ್ ಫೆಡರಲ್ ಲಿಸ್ಟ್ ಲೈಕ್ ಎಕ್ಸ್ಟರ್ನಲ್ ಅಫೇರ್ಸ್, ಕರೆನ್ಸಿ, ಡಿಫೆನ್ಸ್. ಕರೆನ್ಸಿ ಅಂದರೆ ಹಣ, ಡಿಫೆನ್ಸ್ ಅಂದರೆ ಭದ್ರತೆಯ ಬಗ್ಗೆ. ಈಗ ಏನಪ್ಪ ಅಂದರೆ ನಾವಿಲ್ಲಿ ಕರೆನ್ಸಿ, ಆಮೇಲೆ ಇದು ಯಾವುದು ಡಿಫೆನ್ಸ್ ಅಂದರೆ ಭದ್ರತೆ ಬಗ್ಗೆ ಅಂತ, ಭದ್ರತೆ ಬಗ್ಗೆ. ಆಮೇಲೆ ಇಂಟರ್ನಲ್ ಲೈಕ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂದರೆ ವ್ಯವಹಾರದ ಬಗ್ಗೆ. ಈ ರೀತಿ ನಾವೇನಂದರೆ ಯಾವುದರಲ್ಲಿ ಕೇಂದ್ರ ಪಟ್ಟಿಯಲ್ಲಿ ನೋಡ್ತೀವಿ. ಪ್ರಾಂತಗಳ ಪಟ್ಟಿಯಲ್ಲಿ ನಾವು ಫ್ರಮ್ ದ ಸ್ಟಾರ್ಟಿಂಗ್ ಟೈಮ್ ಇಟ್ ವಾಸ್ ಇಸ್ ಓನ್ಲಿ ಇಸ್ ಇಲ್ಲಿ ಏನಂದರೆ 59 ಸಬ್ಜೆಕ್ಟ್ಸ್ ಬರುತ್ತೆ. 59 54 36 ಅಂತ ನಾವು ನೋಡ್ತಾ ಹೋಗ್ತೀವಿ. ಯಾಕಂದರೆ ಇಲ್ಲಿ 59ರಲ್ಲಿ ಕರೆನ್ಸಿ, ಡಿಫೆನ್ಸ್, ನೆಕ್ಸ್ಟ್ ಎಕ್ಸ್ಟರ್ನಲ್ ಅಫೇರ್ಸ್ ನಾವು ಆದ್ಯತೆಯನ್ನು ಕೊಡ್ತೀವಿ. ಯಾವುದು ಕೇಂದ್ರ ಪಟ್ಟಿಯಲ್ಲಿ. ಪ್ರಾಂತಗಳ ಪಟ್ಟಿ ಒಳಗಡೆ ಏನಂದರೆ ಫಾರ್ ಎಕ್ಸಾಂಪಲ್ ಇದು 59, ಇದು 54, ಇದು 54, ಇದು 36. ಯಾಕಂದರೆ ಇಲ್ಲಿ ಈ ವಿಷಯಗಳು ಏನಂದರೆ ನಾವು ಕುರಿತು ಅಧ್ಯಯನ ಮಾಡ್ತೀವಿ. ಕರೆನ್ಸಿ ಮತ್ತು ಡಿಫೆನ್ಸ್ ಬಗ್ಗೆ ನೋಡ್ತೀವಿ. ಪ್ರಾಂತ್ಯಗಳ ಪಟ್ಟಿ ಒಳಗಡೆ ನಾವು ನೋಡ್ತಾ ಬಂದಾಗ ಏನಂದರೆ ಇಲ್ಲಿ ಪೊಲೀಸ್ ಮತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಪೊಲೀಸ್ ಆ್ಯಂಡ್ ಎಜುಕೇಷನ್, ಪೊಲೀಸ್ ಆ್ಯಂಡ್ ಎಜುಕೇಷನ್. ಇಲ್ಲಿ ಕೊನೆಯದಾಗಿ ಏನಂದರೆ ಲೈಕ್ ಸಿವಿಲ್, ಅದಾದ ನಂತರ ಪ್ರೊಸೀಜರ್ ಆಗಿರ್ಬೋದು, ಕ್ರಿಮಿನಲ್ ಲಾ ಆಗಿರ್ಬೋದು, ನೆಕ್ಸ್ಟ್ ವಿವಾಹ ಮತ್ತು ವಿಚ್ಛೇದನ ಮುಂತಾದ ವಿಷಯಗಳನ್ನು ಇದು ಒಳಗೊಂಡಿರ್ತದೆ ಅಂತ ಕೂಡ ನಾವು ಹೇಳ್ತೀವಿ. ಲೈಕ್ ಹಿಯರ್ ಇಸ್ ಅ ವಿಚಾರದಲ್ಲಿ ಇಸ್ ಅ ಕ್ರಿಮಿನಲ್ ಪ್ರೊಸೀಜರ್ಸ್ ಆರ್ ಕ್ರಿಮಿನಲ್ ಕನ್ಸಿಸ್ಟಿಂಗ್ ಇಸ್ ಅ ಮ್ಯಾಟರ್ಸ್. ಅದಾದಮೇಲೆ ನೆಕ್ಸ್ಟ್ ಏನಂದರೆ ಲೈಕ್ ಇಲ್ಲಿ ಮುಖ್ಯವಾಗಿ ಏನಂದರೆ ಲೈಕ್ ಕ್ರಿಮಿನಲ್ ಲಾ ಆ್ಯಂಡ್ ಸಿವಿಲ್ ಪ್ರೊಸೀಜರ್ಸ್, ಮ್ಯಾರೇಜ್ ಆ್ಯಂಡ್ ಡೈವರ್ಸ್. ನಿಮ್ಗೆ ಏನು ಗೊತ್ತಾಗಲ್ಲ ಅಂದರೆ ಕೂಡ ಅಟ್ಲೀಸ್ಟ್ ಮ್ಯಾರೇಜ್ ಆ್ಯಂಡ್ ಡೈವರ್ಸ್ ಬಗ್ಗೆ ಬರೋದು ಸರ್. ಡೈವರ್ಸ್ ಈ ವಿಷಯಗಳನ್ನು ಕುರಿತು ಏನಂದರೆ ಅಧ್ಯಯನ ಮಾಡಲಾಗ್ತದೆ. ಅದಾದಮೇಲೆ ಏನಂದರೆ ನೆಕ್ಸ್ಟ್ ಕೇಂದ್ರದಲ್ಲಿ ಬಿ ಸರ್ಕಾರ ಪದ್ಧತಿಗೆ ಆದ್ಯತೆಯನ್ನು ಕೊಡ್ತೀವಿ. ಇವು ಪಾಯಿಂಟ್ಸ್ ಇಲ್ಲ, ಇದು ಇದರೊಳಗಡೆ ಬಂದದ್ದು. ನೆಕ್ಸ್ಟ್ ಇದು ಪಾಯಿಂಟ್ಸ್ ಇದೆ, ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪವರ್. ನೆಕ್ಸ್ಟ್ ಏನಂದರೆ ನೆಕ್ಸ್ಟ್ ಪಾಯಿಂಟ್ ಡಯಾರಿಟಿ. ಡಯಾರಿಟಿ ಅಂದರೆ ಏನಂದರೆ ಇಟ್ಸ್ ಲೈಕ್ ಡ್ಯುಯಲ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ಡ್ಯುಯಲ್ ಗೌರ್ಮೆಂಟ್ ಅಂದರೆ ಬಿ ಸರ್ಕಾರ ಪದ್ಧತಿಗೆ ಅವಕಾಶ ಕೊಡ್ತು ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಅದನ್ನು ನಾವಿಲ್ಲಿ ಏನಂದರೆ ಡಯಾರಿಟಿ ಅಟ್ ದ ಸೆಂಟರ್ ಅಂತಲೂ ಕೂಡ ಹೇಳ್ಬೋದು. ಆ ಡಯಾರಿಟಿ ಅಟ್ ದ ಸೆಂಟರ್ ಅಂದರೆ ಅಡ್ಮಿನಿಸ್ಟ್ರೇಷನ್ ಪರ್ಪೋಸ್ ಏನಂದರೆ ನಾವು ಹೆಚ್ಚು ಏನಂದರೆ ಲೈಕ್ ಡಿಫೆನ್ಸ್ ಆಗಿರ್ಬೋದು, ಎಕ್ಸ್ಟರ್ನಲ್ ಅಫೇರ್ಸ್ ಆಗಿರ್ಬೋದು, ಅಥವಾ ಇತರೆ ಕೆಲವೊಂದು ವಿಷಯಗಳನ್ನು ನಾವೇನಂದರೆ ಟೋಟಲಿ ಏನಂದರೆ ಇಲ್ಲಿ ಅಧ್ಯಯನ ಮಾಡೋದು. ಶಾಸಕಾಂಗಕ್ಕೆ ಜವಾಬ್ದಾರಿಯಿಂದ ತಮ್ಮಿಂದ ನೇಮಿಸಲ್ಪಟ್ಟ ಕೌನ್ಸಿಲರ್ಗಳ ನೆರವಿನಿಂದ ಏನಂದರೆ ಗವರ್ನರ್ ಜನರಲ್ರವರು ಇಲ್ಲಿ
ಕಾಯ್ದಿರಿಸಿದ ವಿಷಯಗಳಾಗಿರ್ತಕ್ಕಂಥ ರಕ್ಷಣೆ, ವಿದೇಶಾಂಗ ವ್ಯವಹಾರಗಳು ಮುಂತಾದ ವಿಷಯಗಳ ಮೇಲೆ ಅಧಿಕಾರವನ್ನು ಚಲಾಯಿಸಲಾಯಿತು ಅಂತ ಹೇಳ್ಬೋದು. ಅದಾದಮೇಲೆ ಇಲ್ಲಿ ವರ್ಗಾಯಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರ್ತಕ್ಕಂಥ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರ ಸಲಹೆಗಳಿಗಾಗಿ ಗವರ್ನರ್ ಜನರಲ್ ಅಧಿಕಾರವನ್ನು ಚಲಾಯಿಸುವರು ಅನ್ನೋದು ಕೂಡ ನಮಗೆ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಅದಾದಮೇಲೆ ನಾವು ಡೈರೆಕ್ಟ್ ದ ಸೆಂಟ್ರಲ್ ಆದಮೇಲೆ ದ ಫೆಡರಲ್ ಲೆಜಿಸ್ಲೇಚರ್ ಅಂತ ನೋಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ಯಾವುದು? ದ ಫೆಡರಲ್ ಲೆಜಿಸ್ಲೇಚರ್. ದ ಫೆಡರಲ್ ಲೆಜಿಸ್ಲೇಚರ್ ಎಲ್ಲ ಪಾಯಿಂಟ್ಸ್ ಅಂದರೆ ಏನಂದರೆ ದ ಫೆಡರಲ್ ಲೆಜಿಸ್ಲೇಚರ್ ವಿಲ್ ಬಿ ಗಿವಿಂಗ್ ಫಾರ್ ಅಸ್ ದ ಇನ್ಫಾರ್ಮೇಷನ್ ಅಂದರೆ ಶಾಸಕಾಂಗ ಅಂದರೆ ಫೆಡರಲ್ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ನಿಂದ ಕೂಡಿರ್ತಕ್ಕಂಥ ಒಂದು ದ್ವಿಸದನದ ವ್ಯವಸ್ಥೆ ಏನು ನೋಡ್ತೀವಿ. ದ್ವಿಸದನದ ವ್ಯವಸ್ಥೆ, ದ್ವಿಸದನದ ವ್ಯವಸ್ಥೆಯನ್ನು ನೋಡ್ತೀವಿ. ಒಂದು ಫೆಡರಲ್ ಅಸೆಂಬ್ಲಿ, ಆಮೇಲೆ ಇನ್ನೊಂದು ಏನಂದರೆ ಫೆಡರಲ್ ಕೌನ್ಸಿಲ್ ಆಫ್ ದಿ ಸ್ಟೇಟ್ ಅಂತಲೂ ಕೂಡ ನಾವಿಲ್ಲಿ ಕರೆಯಲಾಗ್ತದೆ. ಸರಿನಾ? ಕೌನ್ಸಿಲ್ ಆಫ್ ದಿ ಸ್ಟೇಟ್ನಿಂದ ಕೂಡಿರುವಂಥದ್ದು ಅಂತಲೂ ಕೂಡ ನಾವಿಲ್ಲಿ ಹೇಳಬೇಕು. ಆಮೇಲೆ ಇಲ್ಲಿ ದ ಫೆಡರಲ್ ಲೆಜಿಸ್ಲೇಚರ್ನ ಒಳಗಡೆ ಮುಖ್ಯವಾಗಿ ನಮಗೆ ಪ್ರಶ್ನೆ ರೈಸ್ ಆಗುವಂಥದ್ದು ಯಾವುದಂದರೆ ಇಲ್ಲಿ ನಮಗೆ ಮುಖ್ಯವಾಗಿ ಏನಂದರೆ ಇಲ್ಲಿ ಇದು ಫೆಡರಲ್ ಅಸೆಂಬ್ಲಿ ಕೆಳಸದನವಾಗಿರೋದ್ರಿಂದ 375 ಸದಸ್ಯರನ್ನ ಇದು ಒಂದು ಒಳಗೊಂಡಿದೆ ಅಂತ ಹೇಳ್ಬೋದು. ಕೌನ್ಸಿಲ್ ಆಫ್ ಸ್ಟೇಟ್ ಮೇಲ್ಸದನವಾಗಿರೋದ್ರಿಂದ ದಟ್ ಒನ್ ಕ್ಯಾನ್ ಕಾಲ್ ಇಸ್ ಅಪ್ಪರ್ ಕ್ಲಾಸ್ ಅಂತಲೂ ಕೂಡ ಹೇಳಲಾಗ್ತದೆ. ಅಂದರೆ ಇಲ್ಲಿ ಮೇಲ್ಸದನ ಇದ್ದ 260 ಸದಸ್ಯರೇನೆಂದರೆ ಇಲ್ಲಿ ಇದನ್ನು ಹೊಂದಿದೆ ಅಂತಲೂ ಕೂಡ ನಾವಿಲ್ಲಿ ನೋಡ್ಬೋದು, ಮೇಲ್ಸದನ ಮತ್ತು ಕೆಳಸದನದಲ್ಲಿ. ಅದಾದಮೇಲೆ 5ನೇ ವಿಷಯ ಏನಂದರೆ ಮುಖ್ಯವಾಗಿ ಫೆಡರಲ್ ಕೋರ್ಟ್ ಅಂತ ನಾವು ನೋಡ್ತೀವಿ. ಫೆಡರಲ್ ಕೋರ್ಟ್ ಅಂದರೆ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1937 and consisted of his chief justice and 6 additional is judges appointed by his majesty's government of these basis of the high local high qualification ಅಂತ ಹೇಳ್ಬೋದು. ಹೈ ಲೀಗಲ್ ಕ್ವಾಲಿಫಿಕೇಷನ್ ಅಂತಲೂ ಕೂಡ ನಾವಿಲ್ಲಿ ಲೀಗಲ್ ಕ್ವಾಲಿಫಿಕೇಷನ್ ಏನಿದೆ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಇನ್ ಡೆಲ್ಲಿ ಒಳಗಡೆ ಏನಂದರೆ ನಾವಿಲ್ಲಿ ಹೇಳ್ತೀವಿ. ಇದು ಒಂದು ನೆಕ್ಸ್ಟ್ ಪಾಯಿಂಟ್ ಏನಂದರೆ ಇಲ್ಲಿ ನಾವು ನೋಡ್ತಾ ಹೋದಾಗ ಇದು ಫಸ್ಟ್ ಪಾಯಿಂಟ್, ನೆಕ್ಸ್ಟ್ ಇದು 2ನೇ ಪಾಯಿಂಟ್, ಇದು 3ನೇ ಪಾಯಿಂಟ್, ಇದು 4ನೇ ಪಾಯಿಂಟ್ ಅಥವಾ 5ನೇ ಪಾಯಿಂಟ್ ನಾವು ಮಾಡ್ತಾ ಹೋದಾಗ ಏನಂದರೆ ಶಾಸಕಾಂಗ ಅಥವಾ ಫೆಡರಲ್ ಕೋರ್ಟ್ ಅಂದರೆ ಇಲ್ಲಿ ಏನಂದರೆ ಒಂದು ಕಾಯ್ದೆಯನ್ನು ರಚನೆ ಮಾಡಿರುವಂಥದ್ರ ಬಗ್ಗೆ ನಾವು ಇಲ್ಲಿ ನೋಡ್ಬೋದು. ಅಂದರೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ದೆಹಲಿಯಲ್ಲಿ 1937ರಲ್ಲಿ ಏನಂದರೆ ಫೆಡರಲ್ ನ್ಯಾಯಾಲಯದ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಟ್ಟು ಅಂತ ಕೂಡ ನಾವು ಹೇಳ್ಬೋದು. ದಟ್ ವಿ ಕ್ಯಾನ್ ಕಾಲ್ ಇಸ್ ಫೆಡರಲ್ ಕೋರ್ಟ್ ಅಂತ ಹೇಳ್ತೀವಿ. ಫೆಡರಲ್ ಕೋರ್ಟ್ ಯಾವಾಗ ಇನ್ ದೆಹಲಿ 1937 ಅಂದರೆ 1937ರಲ್ಲಿ ಏನಂದರೆ ದೆಹಲಿಯಲ್ಲಿ ಒಂದು ಫೆಡರಲ್ ಕೋರ್ಟನ್ನು ಸ್ಥಾಪನೆ ಮಾಡಲಾಯಿತು ಅಂತ ಹೇಳ್ಬೋದು. ಈ ಒಂದು ಫೆಡರಲ್ ಕೋರ್ಟ್ ಒಳಗಡೆ ಏನಂದರೆ ನಾವು ಮುಖ್ಯವಾಗಿ ಮೂಲ ಅಧಿಕಾರ, ಮೇಲ್ಮನವಿ ಅಧಿಕಾರ, ಅದಾದಮೇಲೆ ಸಲಹಾತ್ಮಕ ಅಧಿಕಾರ, ಅದಾದಮೇಲೆ ಕೋರ್ಟ್ ಆಫ್ ರೆಕಾರ್ಡ್ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಮೂಲ ಅಧಿಕಾರವನ್ನು ನಾವು ಇಲ್ಲಿ ಏನಂತ ಕರಿತೀವಿ ಅಂದರೆ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ ಒಳಗಡೆ. ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಟು ಡಿಸೈಡ್ ಡಿಸ್ಪ್ಯೂಟ್ಸ್ ಬಿಟ್ವೀನ್ ದಿ ಸೆಂಟ್ರ್ ಆ್ಯಂಡ್ ದಿ ಪ್ರೊವಿನ್ಸಸ್ ಅಂದರೆ ಮತ್ತು ಕೇಂದ್ರ ಮತ್ತು ಇಲ್ಲಿ ಏನಂದರೆ ಪ್ರಾಂತ್ಯಗಳ ನಡುವಿನ ಸಮಸ್ಯೆಗಳನ್ನು ಬಗೆಹರಿಸುವಂಥ ಅಧಿಕಾರವನ್ನು ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳಲಾಗ್ತದೆ. ಅಂದರೆ ಅದನ್ನು ಮೂಲ ಅಧಿಕಾರ ಅಂತ ಕರಿತೀವಿ. ಮೇಲ್ಮನವಿ ಅಧಿಕಾರ ಅಂದರೆ ಉಚ್ಚ ನ್ಯಾಯಾಲಯದ ತೀರ್ಪಿನ ಮೇಲೆ ಮೇಲ್ಮನವಿ ಅಂದರೆ ಉಚ್ಚ ನ್ಯಾಯಾಲಯದ ತೀರ್ಪು ಏನು ಕೊಟ್ಟಿರ್ತದೆ ಅದರ ಮೇಲೆ ಒಂದು ಮೇಲ್ಮನವಿಯನ್ನು ಸಲ್ಲಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಅಪೀಲೇಟ್ ಇಸ್ ಜ್ಯೂರಿಸ್ಡಿಕ್ಷನ್ ಓವರ್ ಡಿಸಿಷನ್ ಆಫ್ ದೀಸ್ ಹೈಕೋರ್ಟ್ಸ್ ಅಂತ ಕೂಡ ನಾವು ಹೇಳಲಾಗ್ತದೆ. ಅದಾದಮೇಲೆ ಸಲಹಾತ್ಮಕ ಅಧಿಕಾರ ಅಂದರೆ ಗವರ್ನರ್ ಜನರಲ್ಗೆ ಕಾನೂನಿನ ಸಲಹೆ ನೀಡುವ ಅಧಿಕಾರ. ಗವರ್ನರ್ ಜನರಲ್ ಯಾರಿರ್ತಾರೆ ಅವ್ರು ಏನಂದರೆ ಕಾನೂನಿನ ಸಲಹೆಯನ್ನು ನೀಡುವಂಥದ್ದು. ಇಲ್ಲೇನೆಂದರೆ ಲಾ ಪ್ರೊಸೀಜರ್ ಏನಿದೆ ಅದನ್ನು ಯಾವ ರೀತಿ ನಾವು ನಡೆದುಕೊಳ್ಬೇಕು ಅಂದರೆ ಈಗ ಅಡ್ವೈಸರಿ ಏನಂದರೆ ಜ್ಯುಡಿಷಿಯಲ್ ಟು ಅಡ್ವೈಸ್ ದಿ ಈಸ್ ಅ ಗವರ್ನರ್ ಜನರಲ್ ಆನ್ ಎನಿ ಈಸ್ ಅ ಪಾಯಿಂಟ್ ಆಫ್ ದ ಲಾ ಅಂದರೆ ಯಾವುದೇ ಒಂದು ಕಾನೂನಾತ್ಮಕವಾಗಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ಸಲಹೆಯನ್ನು ನೀಡುವಂಥದ್ದು ನಾವು ನೋಡ್ತೀವಿ. ಅದಾದಮೇಲೆ ಕೋರ್ಟ್ ಆಫ್ ರೆಕಾರ್ಡ್ ಅಂದರೆ ದಾಖಲೆ ಅಂದರೆ ನ್ಯಾಯಾಲಯವಾಗಿ ಕೆಲಸವನ್ನು ಮಾಡ್ತದೆ. ಅಂದರೆ ದಾಖಲೆ ನ್ಯಾಯಾಲಯ ಅಂದರೆ ವಿಲ್ ಬಿ ಗಿವಿಂಗ್ ಇಸ್ ದ ಪ್ರಿಫರೆನ್ಸ್ ಟು ಇಸ್ ಅ ಟೋಟಲಿ ಇಸ್ ಅ ಕೋರ್ಟ್ ಆಫ್ ರೆಕಾರ್ಡ್ಸ್ ಅಂತ ಕೂಡ ಹೇಳ್ಬೋದು. ಅಂದರೆ ದಾಖಲೆ ನ್ಯಾಯಾಲಯ ಕೋರ್ಟ್ ಆಫ್ ರೆಕಾರ್ಡ್ ಅಂತೇಳಿ ಕರೆಯಲಾಗ್ತದೆ. ಈ ರೀತಿ ಏನಂದರೆ ನಾವು ಈ ಒಂದು 5ನೇ ಪಾಯಿಂಟ್ಸಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಲಾಗ್ತದೆ. ಆಮೇಲೆ ಕೊನೆಯದಾಗಿ ಒಂದು ಪ್ರೊವಿನ್ಷಿಯಲ್ ಅಟಾನಮಿ ಅಂದರೆ ಪ್ರಾಂತೀಯ ಸ್ವಾಯತ್ತತೆ ಅಂತ ನೋಡ್ತೀವಿ. ಪ್ರಾಂತೀಯ ಸ್ವಾಯತ್ತತೆ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಹೇಳ್ತಾ ಹೋದಾಗ ಇಲ್ಲಿ ಪ್ರಾಂತ್ಯಗಳಿಗೆ ಸ್ವಾಯತ್ತ ಆಡಳಿತಾತ್ಮಕ ಘಟಕಗಳಾಗಿದ್ದು ಅದನ್ನು ಪ್ರಾಂತೀಯ ಸ್ವಾಯತ್ತತೆಯನ್ನು ಪ್ರಚಾರಪಡಿಸಿ ಇದನ್ನು 11 ಪ್ರಾಂತ್ಯಗಳಲ್ಲಿ ಅಂದರೆ ಮದ್ರಾಸ್, ಬಾಂಬೆ, ಬೆಂಗಾಲ್, ದಿ ಯುನೈಟೆಡ್ ಪ್ರಾವಿನ್ಸ್, ಪಂಜಾಬ್, ಬಿಹಾರ್, ಸೆಂಟ್ರಲ್ ಪ್ರಾವಿನ್ಸಸ್, ಅಸ್ಸಾಂ, ಅದಾದಮೇಲೆ NWFE, ಒರಿಸ್ಸಾ, ಸಿಂಧ್ಗಳಲ್ಲಿ ಇದನ್ನು ಜಾರಿಗೊಳಿಸಲಾಯಿತು ಅಂತ ಕೂಡ ನಾವಿಲ್ಲಿ ನೋಡ್ಬೋದು. ಯಾವುದಂದರೆ ಪ್ರಾಂತೀಯ ಸ್ವಾಯತ್ತತೆ ಬಗ್ಗೆ. ಸೈಮನ್ ಆಯೋಗ ಸಮೇತ
1929ರಲ್ಲಿ ಆಶ್ವಾಸನೆ ನೀಡಿದಂತೆ ಈ ಕಾಯ್ದೆಯನ್ನು ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಲಿಲ್ಲ ಅಂತೇಳಿ ವಿಷಯಗಳನ್ನು ಹೇಳ್ತಾ ಹೋಗ್ತದೆ. ಈಗ ನೀವು ಒಂದು ಲಾಸ್ಟ್ ಒಂದು ಪಾಯಿಂಟ್ ಏನಂದರೆ ಪ್ರಾವಿನ್ಷಿಯಲ್ ಅಟಾನಮಿ ಅಂತ ಕೂಡ ಹೇಳ್ತಾರೆ. ಲಾಸ್ಟ್ ಒಂದು ಪ್ರಾವಿನ್ಷಿಯಲ್ ಅಟಾನಮಿ ಅಂದರೆ ಇದೇನಂದರೆ ಮುಖ್ಯವಾಗಿ ಇಲ್ಲಿ 10 ಅಂಕಗಳಿಗೆ ಪ್ರಶ್ನೆ ರೈಸ್ ಆದಾಗ ಯಾವುದಂದರೆ 1935ರ ಭಾರತ ಸರ್ಕಾರ ಕಾಯ್ದೆಯನ್ನು ವಿವರಿಸಿ ಎಕ್ಸ್ಪ್ಲೇನ್ ಈಸ್ ಡಿಟೇಲ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಂದಾಗ ಈ ಇಂಡಿಯಾ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ನಾವೇನಂದರೆ ಇಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ಫೆಡರೇಷನ್ ಸಂಯುಕ್ತ ಪದ್ಧತಿ, ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪವರ್ ಅಧಿಕಾರ ವಿಭಜನೆ, ಅದಾದಮೇಲೆ ಇದರೊಳಗಡೆ ಫೆಡರಲ್ ಲಿಸ್ಟ್, ಪ್ರಾವಿನ್ಷಿಯಲ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ನೋಡ್ತೀವಿ. ಆಫ್ಟರ್ ದಟ್ ವಿ ಆರ್ ಗಿವಿಂಗ್ ಇಸ್ ದ ಡಯಾಕಿ ಮೀನ್ಸ್ ಇಸ್ ದ ಡ್ಯುಯಲ್ ಗೌರ್ಮೆಂಟ್ ಅಂತ ಹೇಳಲಾಗ್ತದೆ. ಅದಾದ್ಮೇಲೆ ಫೆಡರಲ್ ಲೆಜಿಸ್ಲೇಚರ್ ಅಂದರೆ ಇಲ್ಲಿ ಒಂದು ಶಾಸಕಾಂಗದ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಅದಾದಮೇಲೆ ಫೆಡರಲ್ ಕೋರ್ಟ್ ಅಂದರೆ ಒಂದು ನಾವು ಫೆಡರಲ್ ಒಂದು ಕೋರ್ಟ್ನ ಸ್ಥಾಪನೆಯನ್ನು ನಮ್ಮ ಭಾರತದಲ್ಲಿ ಏನಂದರೆ ಮೊಟ್ಟ ಮೊದಲನೇ ಬಾರಿಗೆ ಏನಂದರೆ ಫೆಡರಲ್ ಕೋರ್ಟ್ನ ಸ್ಥಾಪನೆಯನ್ನು ನಾವು ಕಂಡುಕೊಂಡಿರ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಅಂತ ನಮ್ಗೆ ಇಲ್ಲಿ ಏನಂದರೆ 10 ಮಾರ್ಕ್ಸ್ ಈ ಪ್ರಶ್ನೆಗೆ ನಾವು ಇಲ್ಲಿ ಈ ರೀತಿ ಒಂದು ಉತ್ತರವನ್ನು ಬರೆಯಲಾಗ್ತದೆ. ನೆಕ್ಸ್ಟ್ ಇನ್ನೊಂದೇನೆಂದರೆ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳು ಏನು ಅಂತ ನಮಗೆ ಏನಾದರೂ ಪ್ರಶ್ನೆ ಕೇಳಿದರೆ ಆಗಸ್ಟ್ 15, 1947ರಂದು ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಸ್ವತಂತ್ರ ಡೊಮಿನಿಯನನ್ನು ಸ್ಥಾಪನೆ ಮಾಡಲಿಕ್ಕೆ ಡೊಮಿನಿಯನ್ಗಳನ್ನು ಸ್ಥಾಪಿಸಲಿಕ್ಕೆ ಈ ಕಾಯ್ದೆ ಅವಕಾಶ ಮಾಡಿಕೊಡ್ತು ಅಂತ ಹೇಳ್ತೀವಿ. ಎರಡನೇದೇನೆಂದರೆ ಸಿಂಧ್, ಬಲೂಚಿಸ್ತಾನ್, ಪಶ್ಚಿಮ ಪಂಜಾಬ್, ಪೂರ್ವ ಬಂಗಾಲ್, ವಾಯುವ್ಯ ಗಡಿ ಪ್ರಾಂತ್ಯಗಳು ಮತ್ತು ಅಸ್ಸಾಂನ ಸಿಲೆಟ್ ಪ್ರದೇಶವನ್ನು ಬಿಟ್ಟು ಉಳಿದ ಎಲ್ಲ ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳೇನೆಂದರೆ ಇಲ್ಲಿ ಭಾರತದ ಒಂದು ಭೂಭಾಗದ ವ್ಯಾಪ್ತಿಗೆ ಬಂದು ಗಡಿಗಳನ್ನು ಗುರುತಿಸಲು ಸರ್ ಸಿರಿಲ್ ರಾಟ್ಕ್ಲಿಫ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಬೌಂಡ್ರಿ ಕಮಿಷನನ್ನು ರಚನೆ ಮಾಡಲಾಯಿತು ಅಂತ ನಾವು ನೋಡ್ತಾ ಹೋಗ್ತೀವಿ. ಯಾವುದರಲ್ಲಿ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ. ಅದು ನಿಮಗೆಲ್ಲ ಆಲ್ಮೋಸ್ಟ್ ನೀವು ಬರಿತೀರಿ. ಆದರೆ ಇಲ್ಲಿ ಮುಖ್ಯವಾಗಿ 1935 ಒಂದು ಭಾರತ ಸರ್ಕಾರ ಕಾಯ್ದೆ ಬಗ್ಗೆ ಹೆಚ್ಚಾನೆಚ್ಚು ನಾವು ಒತ್ತನ್ನು ನೀಡಬೇಕಾಗ್ತದೆ ಅಂತಲೂ ಕೂಡ ನಾವು ಹೇಳ್ಬೋದು. ಆಮೇಲೆ ಎಕ್ಸ್ಪ್ಲೇನ್ ದಿ ಇಂಟಿಗ್ರೇಷನ್ ಆಫ್ ದಿ ಸ್ಟೇಟಸ್ ಅಂದರೆ ದೇಶಿ ಸಂಸ್ಥಾನಗಳ ಏಕೀಕರಣವನ್ನು ಕುರಿತು ಬರೀರಿ ಅಂತ ಏನಾದರೂ ಪ್ರಶ್ನೆ ಬಂದಾಗ ಅದನ್ನು ಕೂಡ ನೋಡ್ಬೋದು. ಆದರೆ ಮುಖ್ಯವಾಗಿ ಏನಂದರೆ ಭಾಳ ಸಾರಿ ಇಲ್ಲಿ ನಿಮಗೆ ಹೆಚ್ಚಾನೆಚ್ಚು ಪ್ರೀವಿಯಸ್ ಮಾಡಲ್ ಕ್ವಶನ್ ಪೇಪರ್ ನೋಡಿದ್ರೆ 1935 ಆ್ಯಕ್ಟ್ ಬಗ್ಗೆನೇ ಹೆಚ್ಚಾನೆಚ್ಚು ಕೇಳಿದ್ದಾರೆ. ಹಾಗಾಗಿ ರಾಜ್ಯಗಳ ಏಕೀಕರಣವನ್ನು ವಿವರಿಸಿ ಅಂತ ಹೇಳಿದಾಗ ರಾಜ್ಯಗಳ ಏಕೀಕರಣದಲ್ಲಿ ಪಂಡಿತ್ ಯಾರಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಏನಾದರೂ ಹೆಚ್ಚಿನ ಒತ್ತನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಅವರನ್ನು ಉಕ್ಕಿನ ಮನುಷ್ಯ ಅಂತೇಳಿ ಕರೆದ್ವಿ. ಹಾಗೆ ಈ ಒಂದು ಏನಂದರೆ ಒಂದು ಉತ್ತಮವಾದಂಥ ಒಂದು ಏಕೀಕರಣ ಅಂದರೆ ಒಂದು ಹೈದರಾಬಾದ್, ಜುನಾಗಢ, ಅದಾದ ನಂತರ ಇನ್ನೊಂದು ಜಮ್ಮು ಕಾಶ್ಮೀರ ಬಗ್ಗೆ ನಾವು ನೋಡಿದ್ದೀವಿ. ಯಾಕೆಂದರೆ ದೇಶಿ ಸಂಸ್ಥಾನಗಳ ಏಕೀಕರಣ ಒಂದು ಪಾತ್ರದಲ್ಲಿ ಇದೇ ರೀತಿಯಾದ ಅಂತ ನಾವು ಇಲ್ಲಿ ಬರಿತಾ ಹೋಗ್ಬೋದು. ಇವೆಲ್ಲ ಮುಖ್ಯವಾದಂಥ ಪ್ರಶ್ನೆಗಳು. ಹಾಗಾಗಿ ಇವತ್ತೇನೆಂದರೆ ನಾನು ನಿಮಗೆ ಫಸ್ಟ್ ಯೂನಿಟ್ಗೆ ಸಂಬಂಧಿಸಿರ್ತಕ್ಕಂಥ 2 ಅಂದರೆ 1 ಮಾರ್ಕ್ಸ್ ಪ್ರಶ್ನೆ ಆಗಿರ್ಬೋದು, ನೆಕ್ಸ್ಟ್ 10 ಮಾರ್ಕ್ಸ್ ಪ್ರಶ್ನೆಯಲ್ಲಿ ಯಾವುದು ರೈಸ್ ಆಗುತ್ತೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಕೂಡ ಒಂದು ಸಾರಿ ಒಂದು ಫಸ್ಟ್ ಯೂನಿಟ್ ಕೊನೆಗೆ ಏನಂದರೆ ಪ್ರಶ್ನೆಗಳಿದ್ದಾರೆ. ಆ ಪ್ರಶ್ನೆಗಳು 1 ಮಾರ್ಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು, 5 ಮಾರ್ಕ್ಸ್ ಆಗಿರ್ಬೋದು ಅಥವಾ 10 ಮಾರ್ಕ್ಸ್ ಆಗಿರ್ಬೋದು. ಇವೆಲ್ಲನೂ ಒಂದು ಸಾರಿ ನೀವು ಬಿಡಿಸಿ ಮನೆಯಲ್ಲಿ ಅದನ್ನು ಚೆನ್ನಾಗಿ ಒಂದು ವೈಟ್ ಶೀಟಲ್ಲಿ ಅಸೈನ್ಮೆಂಟ್ ಥರ ಒಂದು ಫ್ರೇಮ್ ಮಾಡ್ಕೊಂಡ್ಬಿಟ್ರೆ ಇನ್ ದ ಫಸ್ಟ್ ಯೂನಿಟ್ ವಾಟ್ ಯು ರೆಡ್ ಅಂದರೆ ನೀನೇನು ತಿಳ್ಕೊಂಡಿದೆಯಾ, ನೀನೇನು ಓದಿದೆಯಾ ಅಥವಾ ಅನ್ನೋದ್ರ ಬಗ್ಗೆ ಇಲ್ಲಿ ಯಾವ ರೀತಿ ಪ್ರಶ್ನೆ ಬರುತ್ತೆ, ಇದಕ್ಕೆ ನಾವು ಉತ್ತರ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಭಾಳ ಸರಳ ಗೊತ್ತಾಗ್ತದೆ. ಹಾಗಾಗಿ ನೀವು ಓದುವಂಥ ಸಮಯದಲ್ಲಿ ಮೇನ್ ಪಾಯಿಂಟ್ಸ್ ಮಾಡಿಕೊಂಡ್ರೆ ಸಾಕು. 10 ಮಾರ್ಕ್ಸ್ ಏನಿದೆ ಮೇನ್ ಪಾಯಿಂಟ್ಸು, ಆ ಪಾಯಿಂಟ್ಸ್ ನಿಮ್ಮ ತಲೆಯಲ್ಲಿದ್ದರೆ ವೈಲ್ ಯು ಕ್ಯಾನ್ ಎಕ್ಸ್ಪ್ಲೈನ್ ಫೈನಲ್ ಎಕ್ಸಾಮಿನೇಷನ್ ಅಂತ ಕೂಡ ನಾವು ಹೇಳ್ಬೋದು. ಇಲ್ಲಿಗೆ ನಾನು ಏನಂದರೆ ಈ ಮೊದಲನೇ ಒಂದು ಯೂನಿಟ್ನ ಒಂದು ಮಾಡೆಲ್ ಕ್ವಶನ್ಸನ್ನು ನಾನು ನಿಮಗೆ ಇವತ್ತು ಟಚ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ ಅದ್ರ ಬಗ್ಗೆ ನೀವು ಬರೆದಿಡಬೇಕು. ಅದು ಯಾಕಂದರೆ ಮುಂದಿನ ದಿನಮಾನದಲ್ಲಿ ನಿಮಗೆ ಅದು ಹೆಚ್ಚು ಏನಂದರೆ ಸಹಾಯ ಮಾಡುತ್ತೆ. ವಿಷಯ ಜ್ಞಾನ ಪರಿಜ್ಞಾನ ಏನಂದರೆ ನಿಮಗೆ ಆಗಾಗ ಅದನ್ನು ಬರೆದು ತೆಗೆದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಟ್ಟಾರೆ ನಿಮ್ಮ ತಲೆಯಲ್ಲಿ ಅದು ಉಳ್ಕೊಳ್ತದೆ ಅಂತ ಹೇಳ್ತಾ ಈ ಒಂದು ತರಗತಿಗೆ ನಾನು ವಿರಾಮವನ್ನು ಕೊಡ್ತಾ ಇದ್ದೀನಿ. ಧನ್ಯವಾದ.